ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟಾಪ್ಸಿನ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವರಿಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡ್ತಾರೆ. ಹೊಸ್ದಾಗಿ ಒಂದು ಶಾಪ್ ಆಗಿದೆ. ಪಾಪ ತುಂಬಾ ಬಿಸಿಲು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಇವಾಗ ನಾವು ಬಂದಿರೋದು ವಿ ಕೇರ್ ಪೆಟ್ಸ್ ಅಂತ. ಇದು ಹೊಸ್ದಾಗಿ ಓಪನ್ ಆಗಿರೋದು ನಮ್ಮ ಮನೆ ಹತ್ರ, ಉಳ್ಳಾಳ ಹತ್ರ. ಇದು ಬಂದುಬಿಟ್ಟು ಜಸ್ಟ್ 1 ಕಿಲೋಮೀಟ್ರ್ ಫ್ರಮ್ ಮೈ ಹೋಮ್. ಸೊ ಇಲ್ಲಿ ಮಾಡಿಸಿದಾರೋ ಯಾರೋ ನಮ್ಮ ನೇಬರ್ ಮಾಡಿಸಿದ್ರು, ಚೆನ್ನಾಗಿ ಮಾಡ್ತಾರೆ ಅಂದರು. ಹಾಗಾಗಿ ಇಲ್ಲಿ ಕರ್ಕೊಂಬಂದಿದ್ದೀನಿ ಇವತ್ತು. ಸೊ ಬಿಸಿಲು ಅಂದರೆ ಬಿಸಿಲು ಬ್ಯಾಂಗ್ಳೂರಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ಅದು ಬೇರೆ ಟಾಪ್ಸಿಗೆ ಬಿಸಿಲು ತಡಿಯೋಕ್ಕಾಗ್ತಾಯಿಲ್ಲ ಅವನ ಕೈಲಿ. ಸೊ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ. ಹಾಗಾಗಿ ಅವನ್ನ ಕರ್ಕೊಂಬಂದು ಒಂದು ಸ್ವಲ್ಪ ಹೇರ್ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡು ಕರ್ಕೊಂಬಂದಿದ್ದೀನಿ. ಸೊ ಎಲ್ಲ ಪೆಟ್ ಶಾಪ್ಸ್ಲಿದ್ದಂಗೆ ಎಲ್ಲ ಐಟಮ್ಸ್ ಸಿಗುತ್ತೆ ಇಲ್ಲಿ. ನೋಡಿ, ಚೆನ್ನಾಗಿದೆ ಪೆಟ್ ಶಾಪು. ಇಲ್ಲಿ ಬಂದುಬಿಟ್ಟು ಎ ಸಿ ಇರೋದ್ರಿಂದ ಸ್ವಲ್ಪ ನಮಗೂ ಕೂತ್ಕೊಳ್ಳೋಕೆ ಅನುಕೂಲವಾಗಿತ್ತು, ಅವನಿಗೂ ತುಂಬ ಕಂಫರ್ಟಬಲ್ ಆಗಿತ್ತು. ಹಾಗಾಗಿ ಆರಾಮಾಗೆ ಮಾಡಿಸ್ಕೊಂಡ ಅವನು, ಏನು ತೊಂದರೆ ಆಗಿಲ್ಲ. ಇಲ್ಲಿ ಒಂದು ಸ್ವಲ್ಪ ಆಫರ್ ಪ್ರೈಸ್ ನಡೀತಾ ಇತ್ತು. 1000 ರೂಪಾಯಿನೋ 1200 ರೂಪಾಯಿ ಹಂಗಿತ್ತು. ಸೊ ಹಾಗಾಗಿ ಇಬ್ಬರನ್ನೂ ಕರ್ಕೊಂಬಂದ್ಬಿಟ್ಟು ಮಾಡಿಸ್ಬಿಡೋಣ ಹೇರ್ ಕಟ್ಟು ಅಂತ ಅಂದ್ಕೊಂಡ್ವಿ. ಆಮೇಲೆ ಕರ್ಕೊಂಡು ಬಂದಮೇಲೆ ಅವನಿಗೆ ಹೇರ್ ಕಟ್ಟು ನೋಡಿ, ಒಳಗಡೆ ಎಲ್ಲ ಚೆನ್ನಾಗಿದೆ, ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದ ಅವನು. ಸೊ ಬಾತ್ ಏರಿಯಾ ಸಪ್ರೇಟು, ಹೇರ್ ಕಟ್ಟಿಂಗು ಎಲ್ಲ ಚೆನ್ನಾಗಿದೆ. ಚೆನ್ನಾಗೂ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಅವನಿಗೆ ಒಂದು ಸ್ವಲ್ಪ ಫಸ್ಟ್ ಒಂದು ಸರಿ ಮಾಡಿಸಿದ್ವಿ. ಇನಿಷಿಯಲಿ ಅವ್ನು ಸಿಕ್ಕಿದಾಗ ಮಾಡಿಸಿದ್ದೆ ನಾನು. ಆವಾಗ ಅವ್ನು ತುಂಬ ವೀಕ್ ಇದ್ದ, ಅವನು ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಹಿ ಈಸ್ ವೆರಿ ಆ್ಯಕ್ಟಿವ್ ಬಾಯ್. ಎಲ್ಲನೂ ಗೊತ್ತಾಗ್ತಾ ಇದೆ ಅವನಿಗೆ. ಇವಾಗ ಮೇಲೆ ಕೂರಿಸ್ತಾರೆ, ಅದೊಂದು ನನಗೆ ಇಷ್ಟ. ಒಂದು ಸ್ವಲ್ಪ ಅಲ್ಲಿ ಕಟ್ಟಾಕ್ತಾರೆ, ಅವನು ಎಲ್ಲೂ ಜಾಸ್ತಿ ಮೂವ್ ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರಿಗೂ ಕಂಟ್ರೋಲ್ ಸಿಗಬೇಕಲ್ಲ, ಎಲ್ಲ ನಾಯಿಗಳು ಒಂದೇ ಥರ ಇರೋದಿಲ್ಲ. ಹಾಗಾಗಿ ಸೊ ಇವಾಗ ಕೂರಿಸಿದ್ದೀವಿ, ಕೂತ್ಕೊಳ್ತಾ ಇಲ್ಲ ಅವನು. ಇಸ್ ಫೀಲಿಂಗ್ ವೆರಿ ಅನ್ಕಂಫರ್ಟಬಲ್. ಬಟ್ ಆಮೇಲೆ ಅದು ತುಂಬ ಒಳ್ಳೆ ಹುಡುಗ ಇವನು. ಒಂದು ಸ್ವಲ್ಪ ಟ್ರಿಮ್ ಮಾಡಿಸ್ತಾ ಇದ್ದೀನಿ, ಮಾಡಿಸ್ಕೊತಾ ಇದ್ದಾನೆ, ಏನು ತೊಂದರೆ ಇಲ್ಲ. ಫಸ್ಟ್ ಅನ್ಈಸಿ ಆಯಿತು ಅವನಿಗೆ, ಬಟ್ ನೌ ಹೀಸ್ ಗಾಟ್ ಹೋಲ್ಡ್ ಆಫ್ ಇಟ್. ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾನೆ. ಅವರು ನೀಟಾಗೆ ಫುಲ್ ಹೇರ್ ಕಟ್ಟಿಂಗು, ಇಯರ್ ಕ್ಲೀನಿಂಗು, ನೇಲ್ ಕಟ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಅದೇ ಥರ ತುಂಬ ಕೂದಲೆಲ್ಲ ಇರ್ತಾರಲ್ಲ, ನೋಡಿ ಇವಳು ನಾನು ಕರ್ಕೊಂಬಂದಿದ್ದೀನಿ. ಇವಳಿಗೂ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಬಂದೆ. ಆದರೆ ಇವನಿಗೆ ಹೇರ್ ಕಟ್ಟಿಂಗು, ಹೇರ್ ವಾಶ್ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಮೋರ್ ದ್ಯಾನ್ 2.5 hours ಆಗೋಯ್ತು. ಆಗಲಿಲ್ಲ ಇರೋಕ್ಕೆ ಅಷ್ಟೊತ್ತು, ನಮಗೆ ಪೇಷನ್ಸ್ ಇರಲಿಲ್ಲ. ಸೊ ಮನೆಗೆ ಬಂದು ಊಟ ಬೇರೆ ಮಾಡಬೇಕಾಯ್ತು. ಹಾಗಾಗಿ ನಾವು ಬಂದುಬಿಟ್ವಿ. ಅವಳನ್ನ ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಟ್ರಿಮ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಬ್ಲೋ ಡ್ರೈನೂ ಮಾಡ್ತಾರೆ ಎಲ್ಲ. ಸೊ ಇಲ್ಲೆಲ್ಲ ಹೇರ್ ಕಟ್ಟಿಂಗ್ ಮಾಡ್ಸೋಕ್ಕೆ ಕರ್ಕೊಂಡು ಹೋದಾಗ ನಾವು ಸೇಫ್ಟಿ ಮೆಷರ್ಸ್ಗೆ ಮಾಸ್ಕ್ಗೆಲ್ಲ ಹಾಕ್ಕೊಂಡಿರ್ತೀವಿ. ಯಾಕಂದರೆ ಕೂದಲುಗಳೆಲ್ಲ ಬಾಯಿ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇವಾಗ ಹೇರ್ ಕಟ್ ಮಾಡಿದ್ಮೇಲೆ ನಮ್ಮ ಗುಂಡಣ್ಣ. ಸೊ ಇವಾಗ ಸ್ನಾನನೂ ಅಷ್ಟೇ ಆರಾಮಾಗಿ. ಒಂದು ಆ್ಯಕ್ಚುಲಿ ಏನೂ ಪ್ರಾಬ್ಲಮ್ ಇಲ್ಲ, ಇಬ್ಬರದು ಅಷ್ಟೇ ಚೆನ್ನಾಗೆ ಹೇಳಿದ ಮಾತು ಕೇಳ್ತಾರೆ. ಒಂದು ಮಟ್ಟಿಗೆ ಡಿಸಿಪ್ಲಿನ್ಡ್ ಆಗಿರ್ತಾರೆ ಮನೆಯಲ್ಲೂ ಅಷ್ಟೇ. ನಾನೇನು ಸ್ಟ್ರಿಕ್ಟ್ ಏನಿಲ್ಲ, ಹೊಡೆಯೋದು ಬಡಿಯೋದು ಏನಿಲ್ಲ. ನಾನು ಟೈಮ್ ಊಟ ಹಾಕ್ತೀನಿ, ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಇಬ್ಬರನ್ನು ಮುದ್ದೆ ಜಾಸ್ತಿ ತುಂಬಾ ಮುದ್ದು ಮಾಡೋದಿಲ್ಲ, ಲಿಮಿಟೇಷನ್ಸ್ಲಿ. ಅವ್ರುಗಳು ವೆಲ್ ಬಿಹೇವ್ಡ್ ಆಗಿರ್ತಾರೆ. ಸೊ ನನಗೇನು ತೊಂದರೆ ಏನು ಕೊಡೋದಿಲ್ಲ. ತೊಂದರೆ ಕೊಟ್ಟರೇನು ತೊಂದರೆ ಇಲ್ಲ ನನಗೆ, ಬಿಕಾಸ್ ಐ ರಿಯಲಿ ಅಡೋರ್ ದೆಮ್. ಸೊ ಇಟ್ ಡಸಂಟ್ ಮ್ಯಾಟರ್. ಬಟ್ ದೇ ಆರ್ ವೆರಿ ನೈಸ್ ಕಿಡ್ಸ್. ಆಯಿತು, ಐ ಲವ್ ದೆಮ್ ಎ ಲಾಟ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾನೆ, ಗಲಾಟೆ ಇಲ್ಲ. ಪಪ್ಪಿನೂ ಅಷ್ಟೇ ಚೆನ್ನಾಗಿ ಮಾಡಿಸ್ಕೊತಾಳೆ. ಅಲ್ಲೆಲ್ಲ ಬ್ರಷು ಎಲ್ಲ ಮಾಡಿಸ್ಕೊತಾಳೆ. ಇನ್ನೂ ಚೆನ್ನಾಗಿ ಇದು ಬೇರೆ ಕಡೆ ಎಲ್ಲ ಇನ್ನೂ ಏನೇನೋ ಫೆಸಿಲಿಟೀಸ್ ಇದೆ. ಅದೆಲ್ಲ ಇಲ್ಲಿರಲಿಲ್ಲ. ಇದು ಒಂದು ಸ್ವಲ್ಪ ಆಫರ್ ಪ್ರೈಸ್ ಇದ್ದು, ಇವಾಗ ಹೊಸ್ದಾಗಿ ಬೇರೆ ಓಪನ್ ಆಗಿತ್ತು. ಸೊ ಪ್ರಾಬಬಲಿ ಇನ್ ದ ಫ್ಯೂಚರ್ ಇವರು ಮಾಡ್ಬೋದು, ಇನ್ನೇನು ಆಫರ್ಸ್ ಕೊಡ್ಬೋದು, ಇನ್ನು ನೋಡುವ.
ಸೊ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಬ್ಲೋ ಡ್ರೈ ಮಾಡಿದ್ರು ಅವನಿಗೆ. ನಂದು ಟವಲ್ ತೊಗೊಂಡೋಗಿದ್ದೆ ಒಂದು, ಆದರೆ ಅವರು ಅದು ಯೂಸ್ ಮಾಡಲಿಲ್ಲ, ಅವ್ರದ್ದೇ ಇತ್ತು ಡ್ರೈಯಿಂಗ್ ಟವಲ್ಸು, ಅದೇ ಯೂಸ್ ಮಾಡಿಕೊಂಡ್ರು. ಸೊ ಅವ್ನಿಗೆ ಡ್ರೈ ಮಾಡೋದಕ್ಕೆ ಮಾಡ್ತಾ ಇರೋಂಗೆ ನಾನು ಇಲ್ಲಿ ಅಂಗಡೀಲಿ ಏನೇನಿದೆ ಐಟಮ್ಸು ನೋಡೋಣ ಅಂತ ಬಂದೆ. ಯಾಕಂದರೆ ಅವ್ರಿಗೆ ಟಿಕ್ಸ್ ಆಗಿದೆ ಅವ್ನಿಗೊಂದು 2-3. ಸೊ ಹಾಗಾಗಿ ಅದಕ್ಕೆ ಇಬ್ಬರಿಗೂ ಒಂದು ಸ್ವಲ್ಪ ಸ್ಪಾಟನ್ನು ಹಾಕ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿಕೊಂಡೆ. ಸೊ ನೋಡಿ ಆಟ ಸಾಮಾನು ಮಕ್ಕಳಿಗೆ, ಇದು ನಾಯಿ ಮರಿಗಳಿಗೆಲ್ಲ ಮಕ್ಕಳೇ ಅವರು. ಸೊ ಆಮೇಲೆ ಇಲ್ಲಿ ಫುಡ್ ಎಲ್ಲನೂ ಇಟ್ಟಿದ್ದಾರೆ, ಯಾವೆಲ್ಲ ಥರ ಫುಡ್ಸು ಟ್ರೀಟ್ಸು ಎಲ್ಲ ಇಟ್ಟಿದ್ದಾರೆ. ಸೊ ಫಿನಿಶಿಂಗ್ ಸ್ಟೇಜ್ಲಿದ್ದಾನೆ ಅವನು ಆರಾಮಾಗೆ, ಆಲ್ಮೋಸ್ಟ್ ಆಯಿತು. ಇಸ್ ಲುಕಿಂಗ್ ಫ್ರೆಶ್, ಈಸ್ ಲುಕಿಂಗ್ ಮೋರ್ ರಿಲ್ಯಾಕ್ಸ್ಡ್. ಇವಾಗ ನೋಡಿ ಎಷ್ಟು ಮುದ್ದಾಗಿ ಮಾಡಿಸ್ಕೋತಾನೆ ಒಂದೊಂದು ಕಡೆ ಎಲ್ಲ. ಅದಕ್ಕೆ ನಾನು ಯಾವಾಗಲೂ ಮುಂದೆನೇ ಕೂತಿರ್ತೀನಿ, ಯಾಕಂತಂದರೆ ಒಂದೊಂದು ಕಡೆ ಮಾಡಿಸ್ಕೊಂಡಿಲ್ಲ ಅಂದರೆ ಎಳೆಯೋದು, ನಾಯಿ ಮರಿನ ಒಡೆಯೋದು ಎಲ್ಲ ಮಾಡ್ತಾರೆ. ಸೊ ನಿಮ್ಮ ಪೆಟ್ಸ್ನೇನಾದರೆ ನೀವು ಎಲ್ಲಾದರೂ ಬಿಡೋದಾದರೆ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಕೀಪ್ ಎ ವಾಚ್ ಓವರ್ ದೆಮ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.